28ರಲ್ಲಿ ಬಾಗಲಕೋಟೆ ಬಗ್ಗೆ ಮಾತನಾಡ್ತಾ ಇದ್ವಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಯಾರಿಗೆ ಟಿಕೆಟ್ ಸಿಗತ್ತೆ? ಕಾಂಗ್ರೆಸ್ನಿಂದ ವೀಣಾ ಕಾಶಪ್ಪನವರ್, ಬಿಜೆಪಿಯಿಂದ PC ಗದ್ದಿಗೌಡರ್ ಅಂತ ಇದೆ. ಜಾತಿ ಲೆಕ್ಕಾಚಾರ ನಿಕೇಶ್, ಹಾಗಾದ್ರೆ ಬಾಗಲಕೋಟೆಯಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ರಾಜಕೀಯಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದು ಈಗ ಜಾತಿ ಲೆಕ್ಕಾಚಾರ. ಯಾವ್ಯಾವ ಜಾತಿಯ ಮತದಾರರು ಎಷ್ಟಿದ್ದಾರೆ ಹಾಗಾದ್ರೆ ಫೈನಲಿ ಡಿಸೈಡಿಂಗ್ ಆಗೋದು, ಫ್ಯಾಕ್ಟರಿ ಆಗೋದು ಯಾರು? ಹಾಗಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇರುವಂತದ್ದು ಬಾಗಲಕೋಟೆಯಲ್ಲಿ ಜಾತಿ ಲೆಕ್ಕಾಚಾರ ಇದೆ. ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಾತಿ ಲೆಕ್ಕಾಚಾರ ನೋಡಿ, ಇಲ್ಲಿ ಲಿಂಗಾಯತರು 2,40,40,000 ಇರುವಂತದ್ದು. ಕುರುಬರು ಬಂದ್ಬಿಟ್ಟು 2,20,000 ಇದೆ. SC ST ಸೇರಿ 4,20,000. ಈಗ ಗಾಣಿಗ ಮತ್ತೆ ಬಲಿಜರ ಅವರನ್ನ ಬಿಟ್ಟು ಲಿಂಗಾಯತರು 2,40,40,000 ಜನ ಅಲ್ಲಿ ಇರುವಂತದ್ದು ಜಾತಿ ಲೆಕ್ಕಾಚಾರದಲ್ಲಿ. ಬಟ್ ಇಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಎಂಡ್ ಆಫ್ ದಿ ಮೂಮೆಂಟ್ ಫೈನಲ್ ಆಗೋದೇ ಇದೆ. ಈಗ ರೆಡ್ಡಿ ಮತ್ತೆ ಬಲಿಜಿಗ 1,21,000 ಜನ ಇದ್ದಾರೆ. ಇದರಲ್ಲಿ ಅಲ್ಪಸಂಖ್ಯಾತರು 1,75,000 ಜನ ಇದ್ದಾರೆ. ನೇಕಾರ ಹಾಗೆ ಮರಾಠರು 1,00,000 ಜನ ಅಲ್ಲಿ ಇರುವಂತದ್ದು. ಇತರೆ ಜಾತಿಯವರು ಅಂದ್ರೆ ಬೇರೆ ಬೇರೆ ಇವರು ಎಲ್ಲ ಜಾತಿ ಹೇಳಿದ್ನಲ್ಲ, ಇದನ್ನ ಹೊರತುಪಡಿಸಿ ಬೇರೆ ಜಾತಿಯವರು ಟೋಟಲ್ ಆಗಿ 3,00,000 ಮಂದಿ ಇರುವಂತದ್ದು. ಅಲ್ಲಿ ಇನ್ನೊಂದು ನಾವು ಮೆನ್ಷನ್ ಮಾಡೋದು ಮರ್ತಿದೆ, ಕುರುಬ ಇವರು ಕೂಡ ತುಂಬಾ ಜಾಸ್ತಿ ಇದ್ದಾರೆ. ಓಕೆ, ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೀಣಾ ಕಾಶಪ್ಪನವರು ಅವರಿಗೆ. ನಮಸ್ತೆ. ಏನು ಬಲದ ಮೇಲೆ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ? ಒಂದ್ ವೇಳೆ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ನೀವು ಗೆಲ್ತೀರಾ ಅನ್ನೋದಕ್ಕೆ ಏನು ಬಲ ಇದೆ ನಿಮ್ಗೆ? ನಿಮ್ ಸ್ಟ್ರೆಂತ್ ಏನು? ಖಂಡಿತವಾಗ್ಲು ನೋಡಿ, ಕಳೆದ 5 ವರ್ಷದಿಂದನೂ ನಾನು ಪ್ರತಿಯೊಂದು ಗ್ರಾಮದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನನಗೆ 8 ಮತಕ್ಷೇತ್ರಗಳು ಬರುತ್ತೆ, 1,200 ಹಳ್ಳಿಗಳು ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾನು ಭೇಟಿ ನೀಡುವಂತದ್ದಾಗಿರ್ಬೋದು, ಜನರ ಬಳಿಗೆ ನೇರವಾಗಿ ಸಂಪರ್ಕ. ಒಂದು ವಿಚಾರ ಹೇಳಿ, ಗದ್ದಿಗೌಡ್ರಲ್ಲಿ ಕೆಲಸ ಮಾಡಿದಾರಾ? ಅವ್ರಿಲ್ಲ, ಕೆಲಸ ಮಾಡಿಲ್ಲ. ಖಂಡಿತವಾಗ್ಲೂ ಕೆಲಸ ಮಾಡಿಲ್ಲ. ಗಟ್ಟಿಯಾಗಿ ಕ್ವೆಶ್ಚನ್ ಮಾಡಿದೀರಾ? ಮಾಡಿದೀನಿ. 4 ಸರಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದೀನಿ. ನೇರವಾಗಿ ಅವ್ರಿಗೂ ಕೂಡ ಪ್ರಶ್ನೆನ ಕೇಳಿದೀನಿ. ಇನ್ನಾದ್ರೂ ನಾನು ಒಂದು ಸೆಷನ್ ಅನ್ನ ನಡಿಬೇಕಾದ್ರೆ 4 ಟರ್ಮ್ ಇಂದ ಅವ್ರನ್ನೇ ಗೆಲ್ಸ್ಕೊಂಡ್ ಬರ್ತಾ ಇದಾರಲ್ಲ ಜನ. ನೋಡಿ, ಜನ ಯಾವ್ದಾವ್ದೋ ಒಂದು ಗಾಳಿ ಮೇಲೆ ಅವ್ರು ಆರಿಸ್ತಾ ಬಂದಿದ್ದಾರೆ. ಆ ಗಾಳಿ ನಿಟ್ಟಿನಲ್ಲಿ ಇವತ್ತು ಅವ್ರು ಸಂಸದರಾಗಿದ್ದಾರೆ. ಇವಾಗ ನೋಡಿ, ಮೋದಿ ಅಲೆ ಮೇಲ ಅಥವಾ ಏನ್ ಗಾಳಿ ಮೇಲೆ ಅಂದ್ರೆ ಯಾವ ಗಾಳಿ ಮೇಲೆ? ಖಂಡಿತವಾಗ್ಲೂ ಕಳೆದ ಬಾರಿ ಒಂದು ಮೋದಿ ಅವರ ಗಾಳಿ ಆಗಿರ್ಬೋದು, ಬಿಜೆಪಿ ಒಂದು ವೇವ್ ಇತ್ತು. ನಾನು ಕಳೆದ ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಅವರ ಒಂದು ಅಭಿವೃದ್ಧಿ ಶೂನ್ಯ ಅಂತಾನೆ ಹೇಳ್ಬೋದು. ಜಿಲ್ಲೆಗೆ ಕುಡ್ಚಿ ರೈಲ್ವೆ ಬಾಗಲಕೋಟೆ ರೈಲ್ವೆ ನಿಲ್ದಾಣ, ಒಂದು ರೈಲ್ವೆ ಮಾರ್ಗದ ಸಂಪೂರ್ಣವಾದಂತ ಒಂದು 146 ಕಿಲೋಮೀಟರ್ ರೈಲ್ವೆ ಮಾರ್ಗ ಅದು. ಇವ್ರು 20 ವರ್ಷ ಸಂಸದರಾಗಿ ಕೇವಲ 46 ಕಿಲೋಮೀಟರ್ ಅಷ್ಟೇ ರೈಲ್ವೆ ಮಾರ್ಗಕ್ಕೆ ಇವತ್ತು 20 ವರ್ಷದಲ್ಲಿ 46 ಕಿಲೋಮೀಟರ್ ಆಗಿದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಎಷ್ಟು ಅಭಿವೃದ್ಧಿ ಆಗಿದೆ. ಅವರೇ, 100 ಸಮಸ್ಯೆಗಳಿದೆ. ಅದು ಮೊದಲೇ ಮುಳುಗಡೆ ಕ್ಷೇತ್ರ. ಅಲ್ಲಿ ನಿರಾಶ್ರಿತರಿಗೆ ಆ ಕಾಲದಿಂದ 20 ವರ್ಷದಿಂದ ಅಲ್ಲಿ ನೆಲೆ ಕಲ್ಪಿಸಿಲ್ಲ. ಆ ಯೋಜನೆಗಳು, ಕೃಷ್ಣ ಮೇಲ್ದಂಡೆ ಯೋಜನೆಗಾಗಿ ಭೂಮಿ ಕಳ್ಕೊಂಡು ಏನ್ ನಿರಾಶ್ರಿತರಾಗಿದ್ದಾರೆ ಅದು ಪೂರ್ಣ ಆಗಿಲ್ಲ. ಆಮೇಲೆ ಅಂಥದ್ದು ಬೇಕಾದಷ್ಟು ಸಮಸ್ಯೆ ಇದೆ. ಒಂದೇ ಒಂದು ಕೈಗಾರಿಕೆ ತಂದಿಲ್ಲ ನಿಮ್ ಜಿಲ್ಲೆಗೆ. ನೀವು ಅದನ್ನೆಲ್ಲ ಇಟ್ಕೊಂಡು ಗಟ್ಟಿಯಾಗಿ ದೊಡ್ಡ ಹೋರಾಟ ಮಾಡ್ಬೇಕಾಗಿತ್ತಲ್ವಾ? ಅಥವಾ ಏನಾದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆಯಾ? ನಿಮ್ಮನ್ನೇನಾರ ಬಲಿಪಶು ಮಾಡಿಕೊಟ್ಟಿದ್ದಾರಾ ಕಾಂಗ್ರೆಸ್ ಇಂದ? ನೋಡಿ, ನಾನು ಒಂದು ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದೀನಿ. ಅದ್ರ ಬಗ್ಗೆ ಧ್ವನಿಯನ್ನ ಎತ್ತಿದ್ದೀನಿ. ಜಿಲ್ಲೆಯ ಜನರಿಗೆ ಅದು ಮುಟ್ಟಿಸುವಂತ ಕೆಲಸ ಮಾಡಿದೀನಿ. ಇವತ್ತು ನೀವ್ ಹೇಳ್ದಾಗೆ 100 ಸಮಸ್ಯೆಗಳಿದೆ. ಆಗ್ಬೇಕಾಗಿತ್ತು. ನಮ್ಮಲ್ಲಿ ಮುಖ್ಯವಾಗಿ ನೇಕಾರಿಕೆ ಇದೆ, ಒಂದು ಪ್ರವಾಸೋದ್ಯಮ ಇದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಇವತ್ತು ಶೂನ್ಯ. ಅವರು ಒಂದು ರೈತ ಒಂದು ಕಮಿಟಿ ಅಧ್ಯಕ್ಷರಾಗಿದ್ರು. ಅವರು ರೈತರ ಪರವಾಗಿ ಧ್ವನಿಯನ್ನು ಕೂಡ ಇವತ್ತು ಕೇಂದ್ರದಲ್ಲಿ ಎತ್ತುವಂತ ಕೆಲಸ ಅವರಿಂದ ಆಗಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಟ್ಟಾರೆ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಆಗ್ಬೇಕಾಗಿತ್ತು. ಈ 20 ವರ್ಷದಲ್ಲಿ ಅವರ ಅಭಿವೃದ್ಧಿ ಶೂನ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಏನೋ ನಿಮ್ಮ ಆಸಕ್ತಿ ಇದೆಯಲ್ಲ, ಹೆಣ್ಮಕ್ಳು ರಾಜಕೀಯಕ್ಕೆ ಹೆಚ್ಚೆಚ್ಚಾಗಿ ಬರಬೇಕು. ನಿಮ್ಮ ಆಸಕ್ತಿಯನ್ನ ಖಂಡಿತವಾಗ್ಲೂ ನಾವು ಗೌರವಿಸ್ತೀವಿ. ನಿಮ್ಗೆ ಒಳ್ಳೇದಾಗ್ಲಿ, ಇನ್ನಷ್ಟು ಹೋರಾಟ ಮಾಡಿ ಗಟ್ಟಿಯಾಗಿ ಬೆಳೆಯೋ ಹಾಗಾಗ್ಲಿ ಹೆಣ್ಮಕ್ಳು ಅನ್ನೋ ಉದ್ದೇಶದಿಂದ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ವೀಣಾ ಕಾಶಪ್ಪನವರೇ ಮಾತನಾಡಿದ್ದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ.
ಆಲ್ರೈಟ್, ಲಾಸ್ಟ್ ಪಂಚ್ ಇದು ಏನೇನಾಗತ್ತೆ ಅಂತ ಅಂದ್ರೆ ಈ ಕ್ಷಣದಲ್ಲಿ ಗದ್ದಿಗೌಡರ್ ವರ್ಸಸ್ ವೀಣಾ ಕಾಶಪ್ಪನವರಾದ್ರೆ ಏನಾಗತ್ತೆ ಅಂತ. ಬಿಜೆಪಿ ಗೆಲ್ಲುವ ಸಾಧ್ಯತೆ 54% ಇದೆ, 46% ಕಾಂಗ್ರೆಸ್ ಸೋಲುವ ಸಾಧ್ಯತೆ, ಅಂದ್ರೆ ಗೆಲ್ಲುವ ಸಾಧ್ಯತೆ ಅಂದ್ರೆ 46% ಸೋಲ್ತಾರೆ ಅಂತ. ಆಲ್ರೈಟ್, ಮುರುಗೇಶ್ ನಿರಾಣಿ ಅವರೇನಾದ್ರೂ ಬಿಜೆಪಿ ಟಿಕೆಟ್ ತಗೊಂಡ್ರೆ ಆಗ್ಲೂ ಕೂಡ ಸೇಮ್ ಇರುತ್ತೆ, ಆಗ್ಲೂ ಕೂಡ 54% ಸಾಧ್ಯತೆ ಇದೆ ಬಿಜೆಪಿ ಗೆಲುವಿನ ಸಾಧ್ಯತೆ. ವೀಣಾ ಕಾಶಪ್ಪನವರ ಸೋಲ್ತಾರೆ, 46% ಇದೆ. ಈ ಕ್ಷಣದಲ್ಲಿ ಈ ಮೊಮೆಂಟಲ್ಲಿ ಏನಾದರೂ ಚುನಾವಣೆ ಆದರೆ ಅನ್ನುವಂಥದ್ದು ಇದು ಒಂದು ಲಾಸ್ಟ್ ಪಂಚ್, ಏನು ನಮ್ಮ ಒಂದು ಅಲ್ಲಿ ಫೀಲ್ಡಲ್ಲಿ ಸರ್ವೆ ಮಾಡಿರ್ತಕ್ಕಂಥ ಒಂದು ಪ್ರಿಡಿಕ್ಷನ್. ಎನಿವೆ, ಗದ್ದಿಗೌಡರಾದರೂ ಅಷ್ಟೇ, ನಿರಾಣಿ ಆದರೂ ಅಷ್ಟೇ, ಯಾರೇ ನಿಂತರೂ ಅಷ್ಟೇ, ಆ ಕಡೆ ಕಾಂಗ್ರೆಸ್ನಲ್ಲಿ ಅಜಯ್ ಕುಮಾರ್ ಸರ್ನಾಯಕ್ ಏನಾದರೂ ನಿಂತರೆ ಇನ್ನೂ ಕಡಿಮೆ ಆಗುತ್ತೆ ಕಾಂಗ್ರೆಸ್ನ ಗೆಲುವಿನ ಪಾಸಿಬಿಲಿಟಿ. ಬಿಜೆಪಿ ಗೆಲುವಿನ ಪಾಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ, 57% ಗೆಲುವಿನ ಪಾಸಿಬಿಲಿಟಿ ಆಗುತ್ತೆ ಬಿಜೆಪಿಯದ್ದು. ಒಟ್ಟಾರೆ 4 ಅವಧಿಗೆ ಬಿಜೆಪಿ ಭದ್ರಕೋಟೆ, ಈಗಲೂ ಕೂಡ ಅದನ್ನು ಉಳಿಸ್ಕೊಳ್ಳೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಅದು ಏನಾರ ಮಾಡಲಿ, ಅವ್ರು ಉಳಿಸ್ಕೊಳ್ಳಿ ಬಿಡ್ಲಿ, ನಾವು ಆಗ್ರಹ ಮಾಡೋದು ಏನು ಗೊತ್ತಾ ಸ್ವಾಮಿ, ಸಾವಿರಾರು ಸಮಸ್ಯೆ ಇದೆ ಬಾಗಲಕೋಟೆನಲ್ಲಿ. ದಯವಿಟ್ಟು 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 ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ. ಗದ್ದಿಗೌಡ್ರೆ ನಿದ್ದೆಗೌಡ್ರೆ ಆಗಬೇಡಿ, ದಯವಿಟ್ಟು ಕೆಲಸ ಮಾಡಿ. ದಯವಿಟ್ಟು ಬಾಗಲಕೋಟೆಯ ಸಮಸ್ಯೆಗಳಿದ್ದಾವೆ ಬೇಕಾದಷ್ಟು, ಅದನ್ನ ಸಾಲ್ವ್